ಏಳನೇ ತರಗತಿ ಮರುಸಿಂಚನ ಬುನಾದಿ ಹಂತ ಚಟುವಟಿಕೆ ಹಾಳೆ 1ರಿಂದ ಚಟುವಟಿಕೆ ಹಾಳೆ 24 ಬುನಾದಿ ಹಂತದ ಸಂಪೂರ್ಣ ಉತ್ತರಗಳು 2026-27ನೇ ಸಾಲಿನ ಮರುಸಿಂಚನ ಕನ್ನಡ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಚಟುವಟಿಕೆ 2 ಯೋಗವಾಹಕಗಳು. ಈ ಒಂದು ಯೋಗವಾಹಕಗಳ ಉತ್ತರ ಚಟುವಟಿಕೆ 2ರಲ್ಲಿದೆ. ನಂತರ ನಿಮಗೆ ಇಲ್ಲಿ ಗುಣಿತಾಕ್ಷರಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಸಂತೆ ಹಾಗೂ ಶಾಲೆಯ ಒಂದು ಚಿತ್ರ ನೋಡಿ ಬರೀಬೇಕು. ಅದಾದ ನಂತರ ನಿಮಗೆ ಗುಣಿತಾಕ್ಷರಗಳನ್ನು ಕೊಟ್ಟಿರುವ ಸ್ಥಳದಲ್ಲಿ ಬಿಡಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಒತ್ತಕ್ಷರಗಳಿದೆ, ಆ ಒತ್ತಕ್ಷರಗಳನ್ನ ನೀವು ಬಾಕ್ಸಲ್ಲಿ ಬರೆಯಿರಿ. ಅದಾದ ನಂತರ ನೆಕ್ಸ್ಟ್ ನಿಮಗೆ ರಮ್ಯ ಸೃಷ್ಟಿ ಅಂತ ಕೇಳಿದರೆ ಇದರ ರಿಲೇಟೆಡ್ ನೀವು ಒತ್ತಕ್ಷರಗಳ ಪದಗಳನ್ನು ಪಟ್ಟಿ ಮಾಡಬೇಕು. ಆ್ಯಕ್ಚುಲಿ ಒತ್ತಕ್ಷರಗಳ ವಿಧಗಳನ್ನ ಒಂದು ಕೇಳಿದರೆ ಒಂದು ಕಥೆನ ಕೊಟ್ಟಿದ್ದಾರೆ, ಕಥೆನ ಶೀರ್ಷಿಕೆಯನ್ನು ಬರೀರಿ. ನೆಕ್ಸ್ಟ್ ಇಲ್ಲಿ ವ್ಯಂಜನಕ್ಕೆ ಅದೇ ವ್ಯಂಜನ ಒತ್ತಕ್ಷರ ಪದಗಳು ಈ ಥರ ನೀವು ಡಿಫ್ರೆನ್ಷಿಯೇಟ್ ಮಾಡಿ ಬರೀಬೇಕು. ನೆಕ್ಸ್ಟ್ ವಾಕ್ಯ ರಚನೆ ಅಂತ ನಿಮಗೆ ಇಲ್ಲಿ ಚಟುವಟಿಕೆ ಹಾಳೆ 6ರಲ್ಲಿ ಕೇಳಿದ್ದಾರೆ. ಈ ಒಂದು ಗದ್ಯ ಭಾಗವನ್ನು ನೀವು ನೀಟಾಗಿ ಓದಿ ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. ಅದೇ ಥರ ವಾಕ್ಯದ ಘಟಕಗಳು ಅಂತ ಕೇಳಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಕರ್ತೃಪದ ಕರ್ಮಪದ ಕ್ರಿಯಾಪದಗಳನ್ನು ಗುರುತಿಸಿ ಬರೆಯಿರಿ ಅಂತ ಕೇಳಿದೆ. ನೆಕ್ಸ್ಟ್ ಚಟುವಟಿಕೆ ಹಾಳೆ 8ರಲ್ಲಿ ನಾಮಪದಗಳ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಪ್ರಾಣಿ ಪಕ್ಷಿಗಳು ಸ್ಥಳಗಳ ಬಗ್ಗೆ ಬರೀಬೇಕು. ಅದಾದ ನಂತರ ಕೊಟ್ಟಿರುವ ಸುಳಿವುಗಳನ್ನು ಬಳಸಿಕೊಂಡು ರಾಮಾಯಣ ಮಹಾಭಾರತ ಪಾತ್ರದ ಹೆಸರುಗಳನ್ನು ಬರೆಯಿರಿ. ನೆಕ್ಸ್ಟ್ ನಿಮಗೆ ಇಲ್ಲಿ ವಸ್ತುವಾಚಕಗಳು ಚಟುವಟಿಕೆ ಹಾಳೆ 9ರಲ್ಲಿ. ನೆಕ್ಸ್ಟ್ ಕೆಳಗಿನ ವಾಕ್ಯಗಳಲ್ಲಿ ಗೆರೆ ಎಳೆದ ಪದಗಳನ್ನು ಆಯಾ ನಿಗದಿತ ಚಿತ್ರದಲ್ಲಿ ಬರೆಯಿರಿ ಅಂತ ಕೇಳಿದರೆ. ನೆಕ್ಸ್ಟ್ ವಚನಗಳು ಮತ್ತು ಲಿಂಗಗಳು, ಅದಾದಮೇಲೆ ಪುರುಷ ಸೂಚಕ ಪದಗಳು, ಸ್ತ್ರೀ ಸೂಚಕ ಪದಗಳು, ವಸ್ತು ಪ್ರಾಣಿ ಇತರ ಸೂಚಕ ಪದಗಳಿದೆ. ನೆಕ್ಸ್ಟ್ ಬುನಾದಿ ಹಂತ ಚಟುವಟಿಕೆ ಹಾಳೆ 11 ಸರ್ವನಾಮಗಳ ಬಗ್ಗೆ ಕೇಳಿದ್ದಾರೆ. ನೆಕ್ಸ್ಟ್ ಪ್ರತಿಕಂಬ ಸಾಲ ಒಂದೊಂದು ಪದ ಆರಿಸಿಕೊಂಡು ಅರ್ಥಬದ್ಧವಾಗಿ ವಾಕ್ಯಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಹಾಗೆ ದ್ವಿರುಕ್ತಿ ಮತ್ತು ಅನುಕರಣವ್ಯಯಗಳು ಇದೆ. ನೆಕ್ಸ್ಟ್ ದ್ವಿರುಕ್ತಿ ಹಾಗೂ ಅನುಕರಣ ಪದಗಳನ್ನ ನೀವು ಡಿಫ್ರೆನ್ಷಿಯೇಟ್ ಮಾಡಿ ಬರೀಬೇಕು. ವಿರುದ್ಧಾರ್ಥಕ ಪದಗಳು ಮತ್ತು ನಾನಾರ್ಥಕ ಪದಗಳ ಬಗ್ಗೆ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಚಟುವಟಿಕೆ 2ರಲ್ಲಿ ನೀವು ಇಲ್ಲಿ ನಾನಾರ್ಥ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ನುಡಿಗಟ್ಟುಗಳು ಕೇಳಿದ್ದಾರೆ, ಹಾಗೆ ಒಗ್ಗಟ್ಟುಗಳನ್ನ ಕೇಳಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಚಟುವಟಿಕೆ 3ರಲ್ಲಿ ಒಗ್ಗಟ್ಟುಗಳನ್ನ ನಿಮಗೆ ಇಲ್ಲಿ ಬಿಡಿಸಿ ಬರೆಯಿರಿ ಅಂತಲೂ ಕೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ಗಾದೆಗಳಿದೆ, ಚಿತ್ರಗಳನ್ನು ನೋಡಿ ನೀವು ಇಲ್ಲಿ 4 ಗಾದೆಗಳನ್ನ ಬರೀಬೇಕು. ಅದಾದ ನಂತರ ಕಾಯಕವೇ ಕೈಲಾಸದ ಬಗ್ಗೆ ಬರೀಬೇಕು. ಹಾಗೆ ಕೈ ಕೆಸರಾದರೆ ಬಾಯಿ ಮೊಸರು ಇದಕ್ಕೆ ಉತ್ತರವನ್ನು ಬರೀರಿ. ನೆಕ್ಸ್ಟ್ ವಿಭಕ್ತಿ ಪ್ರತ್ಯಯಗಳನ್ನ ಕೇಳಿದ್ದಾರೆ, ಪ್ರತ್ಯಯ ಹಾಗೂ ವಿಭಕ್ತಿಗಳು. ನೆಕ್ಸ್ಟ್ ಮಕ್ಕಳ ಹಕ್ಕುಗಳನ್ನು ಕೇಳಿದರೆ ಇಲ್ಲಿ ನೀವು ವಿಭಕ್ತಿ ಪ್ರತ್ಯಯಗಳನ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ಆಡು ಭಾಷೆ ಮತ್ತು ಗ್ರಾಂಥಿಕ ಭಾಷೆ ಯಾವುದು ಅಂತ ಇದ್ದಲ್ಲಿ ಆಡು ಭಾಷೆ ಯಾವುದು ಗ್ರಾಂಥಿಕ ಭಾಷೆ ಅಂತ ಬರೀರಿ. ನೆಕ್ಸ್ಟಲ್ಲಿ ದೇಶೀಯ ಅನ್ಯ ದೇಶೀಯ ಪದಗಳನ್ನ ನೀವಿಲ್ಲಿ ಬರೀಬೇಕಾಗುತ್ತೆ. ಚಟುವಟಿಕೆ ಹಾಳೆ 18ರಂದು ಉತ್ತರಗಳು, ದೇಶೀಯ ಪದಗಳು ಯಾವುದು ಹಾಗೂ ಅನ್ಯ ದೇಶೀಯ ಪದಗಳು ಯಾವುದು ಅಂತ ನೀವು ಬರೀರಿ. ನೆಕ್ಸ್ಟ್ ತತ್ಸಮ ತದ್ಭವಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ, ಅದನ್ನು ಬಳಸಿ ನೀವು ವಾಕ್ಯಗಳನ್ನ ರಚಿಸಬೇಕಾಗುತ್ತೆ. ಇದು ತತ್ಸಮ ತದ್ಭವದ ಉತ್ತರ. ನೆಕ್ಸ್ಟ್ ನಿಮಗೆ ಹಾಡಿಗೊಂದು ನೃತ್ಯ ಅಂತ ಕೇಳಿದರೆ ಇಲ್ಲಿ ತತ್ಸಮ ಪದಗಳು ತದ್ಭವ ಪದಗಳನ್ನ ಬರೀಬೇಕು. ನೆಕ್ಸ್ಟ್ ಲೇಖನ ಚಿಹ್ನೆಗಳನ್ನು ಬಳಸಿ ಹೊಂದಿಸಿ ಬರೆಯಿರಿ ಅಂತಲೂ ಕೂಡ ನಿಮಗೆ ಇಲ್ಲಿ ಕೇಳಿದ್ದಾರೆ. ಹಾಗೆ ಯಥಾವತ್ತಾಗಿ ನಕಲು ಮಾಡಿ ನೆಕ್ಸ್ಟು ಪದ್ಯ ಭಾಗಕ್ಕೆ ಲೇಖನ ಚಿಹ್ನೆಯನ್ನು ಬರೆಯಿರಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಶಬ್ದಕೋಶ ಬಳಸೋಣ ಅಂತ ಚಟುವಟಿಕೆ ಹಾಳೆ 29ರಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಚಟುವಟಿಕೆ 3 ಹಾಗೂ ಚಟುವಟಿಕೆ 4ರ ಆನ್ಸರ್ನ ಮಾಡಿದ್ದೀನಿ. ನೆಕ್ಸ್ಟ್ ನಿಮಗೆ ಸೂಚನಾ ಫಲಕಗಳ ಬಗ್ಗೆ ಕೇಳಿದರೆ ಈ ಒಂದು ಸೂಚನಾ ಫಲಕಗಳ ರಿಲೇಟೆಡ್ ನಿಮಗೆ ಇಲ್ಲಿ ಚಿತ್ರಗಳನ್ನು ಕೊಟ್ಟು ಸ್ಥಳಗಳಲ್ಲಿ ನೀಡುವ ಸೂಚನೆಗಳನ್ನ ಬರೀಬೇಕು. ನೆಕ್ಸ್ಟ್ ಈ ಕಥೆನ ಓದಿ ನೀವು ಇಲ್ಲಿ ಟಿಪ್ಪಣಿನ ನೀವು ಬರೀಬೇಕಾಗುತ್ತೆ. ಅದಾದ ನಂತರ ನಿಮಗೆ ಇಲ್ಲಿ ನಿಮಗೆ ಇಷ್ಟವಾದ ಆಹಾರದ ಬಗ್ಗೆ ಬರೆಯಿರಿ. ನೆಕ್ಸ್ಟ್ ಸುದ್ದಿ ಸಮಾಚಾರವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಲಾಸ್ಟ್ ಮೇನಲ್ಲಿ ನಿಮಗೆ ಇಲ್ಲಿ ಚಟುವಟಿಕೆ 2ರ ಸಂಪೂರ್ಣ ಉತ್ತರ ಇದೆ. ಥ್ಯಾಂಕ್ ಯು.